ಶಿಲ್ಪಾ ಶೆಟ್ಟಿ ಗರ್ಭಧಾರಣೆಯ ನಂತರ 35 ಕೆಜಿ ತೂಕವನ್ನು ಹೆಚ್ಚಿಸಿಕೊಂಡಿದ್ರಂತೆ. ಆದರೆ ನೈಸರ್ಗಿಕವಾಗಿ 3 ತಿಂಗಳಲ್ಲಿ ಆ 35 ಕೆಜಿಯನ್ನು ಇಳಿಸ್ಕೊಂಡಿದ್ದಾರೆ. ಹೇಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಗರ್ಭಾವಸ್ಥೆಯ ನಂತರದಲ್ಲಿ ಹೆಚ್ಚು ಆರೈಕೆಯನ್ನ ಪಡೆಯೋದರ ಮೂಲಕ ತಮ್ಮ ದೇಹದಲ್ಲಿನ ತೂಕವನ್ನ ಹೆಚ್ಚು ಮಾಡ್ಕೊಳ್ತಾರೆ. ಅದಕ್ಕೆ ನೋಡಿ ಅನೇಕ ಮಹಿಳೆಯರು ಮಕ್ಕಳಾದ ನಂತರ ದಪ್ಪ ಆಗಿದ್ದೇವೆ ಅಂತ ದೇಹದಲ್ಲಿನ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಯೋಗ, ಧ್ಯಾನ ಮತ್ತು ಅನೇಕ ರೀತಿಯ ಡಯಟ್ಗಳನ್ನ ಮಾಡಲು ಶುರು ಮಾಡ್ತಾರೆ. ಇದಕ್ಕೆ ಸಿನಿಮಾ ನಟಿಯರು ಸಹ ಹೊರತಾಗಿಲ್ಲ ನೋಡಿ. ಮಕ್ಕಳಿಗೆ ಜನ್ಮ ನೀಡಿದ ನಂತರ ದಪ್ಪ ಆಗ್ತಾರೆ. ಅವರು ತಮ್ಮ ಫಿಟ್ನೆಸ್ ಅನ್ನ ಮೊದಲಿನ ರೀತಿಯಲ್ಲೇ ಕಾಪಾಡಿಕೊಂಡು ಹೋಗಬೇಕು ಅಂತ ಅನೇಕ ರೀತಿಯ ವೇಟ್ ಲಾಸ್ ಟ್ರೈನಿಂಗ್ ಸೇರಿಸಿಕೊಳ್ತಾರೆ ಮತ್ತು ತಮ್ಮ ತೂಕವನ್ನ ಕಡಿಮೆ ಮಾಡಿಕೊಂಡು ಮತ್ತೆ ಫಿಟ್ ಆಗಿ ಕಾಣ್ತಾರೆ. ಪ್ರೆಗ್ನೆನ್ಸಿಯ ನಂತರ ನಟಿ ಶಿಲ್ಪಾ ಶೆಟ್ಟಿ ಅವರ ತೂಕ ಸಹ 35 ಕೆಜಿ ಹೆಚ್ಚಾಗಿತ್ತಂತೆ. ಅದನ್ನ ಹೇಗಪ್ಪ ಇಳಿಸ್ಕೊಳ್ಳೋದು ಅಂತ ಅವರು ಸಹ ತಲೆ ಕೆಡಿಸ್ಕೊಂಡಿದ್ರಂತೆ. ಫಿಟ್ನೆಸ್ ತರಬೇತುದಾರರಾದ ವಿನೋದ್ ಚನ್ನಾ ಇತ್ತೀಚೆಗೆ ನಟಿ ಶಿಲ್ಪಾ ಶೆಟ್ಟಿ ಅವರು ಗರ್ಭಧಾರಣೆಯ ನಂತರ 35 ಕಿಲೋ ತೂಕ ಇಳಿಸಿಕೊಳ್ಳಲು ಹೇಗೆ ಸಹಾಯ ಮಾಡಿದ್ರು ಎಂಬುದನ್ನು ನೆನಪಿಸಿಕೊಂಡ್ರು. ಗರ್ಭಧಾರಣೆಯ ನಂತರ ಶಿಲ್ಪಾ ಶೆಟ್ಟಿ ತೂಕ ಇಳಿಸಿಕೊಳ್ಳಲು ನನ್ನ ಬಳಿ ಬಂದ್ರು. ಅವರು 35 ಕಿಲೋ ತೂಕ ಹೆಚ್ಚಿಸಿಕೊಂಡಿದ್ರು. ನಾನು 3 ತಿಂಗಳ ಒಳಗೆ ಅದನ್ನ ಕಡಿಮೆ ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಿ ಅವರು ತಿಳಿಸಿದ್ರು. ಸರ್ಜರಿ ಅಥವಾ ತೂಕ ಇಳಿಸಿಕೊಳ್ಳಲು ಔಷಧಿಗಳ ವದಂತಿಗಳನ್ನ ತಳ್ಳಿ ಹಾಕಿದ ಚನ್ನಾ ಅವರು ಏನೋ ಮಾಡಿದ್ದಾರೆ ಎಂದು ಜನರು ಭಾವಿಸ್ತಾರೆ. ನಾವು 3 ತಿಂಗಳ ಕಾಲ ಮಾಡಿದ ಪ್ರಯತ್ನದ ಬಗ್ಗೆ ಏನು, ಎಲ್ಲವೂ ಕೂಡ ನೈಸರ್ಗಿಕವಾಗಿತ್ತು. ವ್ಯಾಯಾಮ ಮಾಡುವವರಿಗೆ ಬೇರೆ ಏನೂ ಅಗತ್ಯವಿಲ್ಲ. ಅವರ ದೇಹವು ಹೇಗಾದ್ರೂ ವೇಗವಾಗಿ ಪ್ರತಿಕ್ರಿಯಿಸುತ್ತೆ. ಅವರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಯಾವುದೇ ವಸ್ತುಗಳನ್ನ ನಾನು ಅವರಿಗೆ ನೀಡಿಲ್ಲ. ನಾನು ಯಾವಾಗಲೂ ಅವರಿಗೆ ನೈಸರ್ಗಿಕವಾಗಿ ಮಾರ್ಗದರ್ಶನ ನೀಡಿದ್ದೇನೆ. ನಾನು 30 ಬಾರಿ ತೂಕ ಇಳಿಸ್ಕೊಂಡಿದ್ದೇನೆ ಮತ್ತು ಹೆಚ್ಚಿಸಿಕೊಂಡಿದ್ದೇನೆ. ಆದ್ರಿಂದ ಪ್ರತಿ ಬಾರಿಯೂ ನಿಮ್ಮ ಹಿಂದಿನ ತಪ್ಪುಗಳು ನಿಮಗೆ ತಿಳಿಯುತ್ತೆ ಅಂತ ಹೇಳಿದ್ರು. ಹೆರಿಗೆಯ ನಂತರ ಮಹಿಳೆಯರು ಯಾವಾಗ ತೂಕ ಇಳಿಸ್ಕೊಳ್ಳುತ್ತಾ ಗಮನ ಹರಿಸಬೇಕು ಗೊತ್ತಾ? ಹೆರಿಗೆಯ ನಂತರದ ಮೊದಲ 6 ವಾರಗಳು ಮುಖ್ಯವಾಗಿ ಚೇತರಿಕೆಗೆ ಸಂಬಂಧಪಟ್ಟಿರುತ್ತೆ. ನಡಿಗೆಯಂತಹ ಹಗುರವಾದ ಚಟುವಟಿಕೆಗಳು ಬೇಗನೆ ಪ್ರಾರಂಭವಾಗಬಹುದಾದ್ರೂ ರಚನಾತ್ಮಕ ವ್ಯಾಯಾಮ ಮತ್ತು ಉದ್ದೇಶಪೂರ್ವಕ ತೂಕ ಇಳಿಸುವಿಕೆಯು ಸಾಮಾನ್ಯವಾಗಿ ವೈದ್ಯಕೀಯ ಅನುಮತಿಯ ನಂತರವೇ ಶುರು ಮಾಡಬೇಕು. ಸಿ ಸೆಕ್ಷನ್ ಮಾಡಿಸಿಕೊಂಡಿರುವ ಅಥವಾ ಗರ್ಭಾವಸ್ಥೆಯಲ್ಲಿ ತೊಡಕುಗಳನ್ನ ಎದುರಿಸಿದ ಮಹಿಳೆಯರಿಗೆ ದೀರ್ಘವಾದ ಚೇತರಿಕೆಯ ಅವಧಿ ಬೇಕಾಗಬಹುದು ಅಂತ ವೈದ್ಯರು ಹೇಳ್ತಾರೆ.